ನಮ್ಮ ಸಂಸ್ಕೃತಿಯ ಗತಿ ಏನು? ಅರ್ಚಕರಿಗೆ ಈ ರೀತಿ ನೋಟಿಸ್ ಬಂದರೆ ನಮ್ಮ ಸಂಸ್ಕೃತಿಯ ಗತಿ ಏನು, ದೇವಾಲಯಗಳ ಗತಿ ಏನು, ಅರ್ಚಕರ ಗತಿ ಏನು ಅನ್ನೋಂಥ ಮಾತು, ನೊಂದಂಥ ಮಾತು ಹಿರೇಮಗಳೂರು ಕಣ್ಣನವರು ಈಗ ತಾನೇ ಟಿ ವಿನಲ್ಲಿ ಅವ್ರು ಹೇಳಿದರು. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆದಾಯದ ಮೇಲೇ ಸಂಬಳ ತೀರ್ಮಾನ ಮಾಡೋದಾದರೆ ಅನೇಕ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚು ಆದಾಯ ಬರುತ್ತೆ. ಈ ಆಧಾರದ ಮೇಲೆ ಅವ್ರಿಗೆ ಸಂಬಳ ಕೊಡ್ತಾರಾ? ಅರ್ಚಕರಿಗೆ ಗೌರವ ಕೊಡ್ತಿರೋದು ಗೌರವ ನಿಧಿ. ಈ ರೀತಿ ಅರ್ಚಕ್ ಮಾಡ್ತಾರಂತ ಅಪಮಾನ ಇದೆಯಲ್ಲ, ಇದನ್ನು ಹಿಂದೂ ಸಮಾಜ ಯಾವುದೇ ಕಾರಣಕ್ಕೂ ಕೂಡ ಸಹಿಸಲ್ಲ. ನೀವು ಮಂತ್ರಿಗಳಿದ್ದೀರಿ, ನಿಮಗೆ ಮಾಡಿದ್ದಂಥ ಸಂಬಳವನ್ನು 10 ವರ್ಷದಿಂದ ಏನೇನು ತಗೊಂಡಿದ್ದೀರಿ ಇದು ವಾಪಸ್ ಕಟ್ಟಿ ಅಂತ ಸಿಟ್ಟು ಬರುತ್ತೋ ಇಲ್ಲೋ? ಅಪಮಾನ ಅಂತ ಅನಿಸುತ್ತೋ ಇಲ್ಲೋ? ಒಂದು, ದುಡ್ಡು ಎಷ್ಟು ಅನ್ನೋದು ಪ್ರಶ್ನೆ. ಎರಡನೇದು ಅವ್ರ ಗೌರವ. ಆದಾಯದ ಮೇಲೆ ಇವರು ಸಂಬಳವನ್ನು ತೀರ್ಮಾನ ಮಾಡ್ತಾರೆ ಅಂತಂದ್ರೆ, ಈಗ ತಾನೇ ಮಾನ್ಯ ನಮ್ಮ ಕನ್ನಡದ ಪೂಜಾರಿ ಹಿರೇಮಗಳೂರು ಕಣ್ಣನ್ ಹೇಳಿದ್ರು, 44 ವರ್ಷಗಳಿಂದ ನಾನು ಪೂಜೆ ಮಾಡ್ಕೊಂಡು ಬರ್ತಿದ್ದೀನಿ ಕೋದಂಡರಾಮನದು. ನಾನು ಹಣದ ಲೆಕ್ಕದಲ್ಲಿ ಪೂಜ್ಯ ಹಿರೇಮಗಳೂರು ಕಣ್ಣನವರು ಅಲ್ಲಿ ಪೂಜೆ ಮಾಡ್ತೀರಿ ಅಂತ ನಾನಂತೂ ಭಾವಿಸಲ್ಲ. ಇಡೀ ಕನ್ನಡ ನಾಡಿನ ಎಲ್ಲ ಪೂಜಾರರು ಕೂಡ ಮಾದರಿಯಾಗೋ ರೀತಿಯಲ್ಲಿ ಕನ್ನಡದಲ್ಲಿ ಪೂಜೆ ಮಾಡ್ತಾರೆ ಅಂತ ಏಕೈಕ ವ್ಯಕ್ತಿ ಹಿರೇಮಗಳೂರು ಕಣ್ಣನವರು. ಅವರಿಗೆ ನೀವು 10 ವರ್ಷದಿಂದ ಏನು ನಿಮ್ಮ ಸಂಬಳಕ್ಕೆ ಅಕೌಂಟ್ಗೆ ಹಾಕಿದಿರಿ, ಅದರಲ್ಲಿ ನೀವು ವಾಪಸ್ಸು 4,74,000 ರೂಪಾಯಿ 10 ವರ್ಷದಿಂದ ಈಚೆದು ನೀವು ಕಟ್ಟಬೇಕು ಅಂತ ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ರೆ, ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಇದು ಸೆಟ್ ಔಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಿರೇಮಗಳೂರು ಕಣ್ಣನ ಹತ್ರ ಮಾತಾಡಿದ್ದೀನಿ, ಇದು ಸಣ್ಣ ವಿಷಯ ಅಂತ ಹೇಳಿದ್ದಾರೆ. ನಂಗೆ ತುಂಬ ನೋವಾಯಿತು. ಮಾನ್ಯ ರಾಮಲಿಂಗಾರೆಡ್ಡಿ ಅವ್ರ ಮಾತು, ಇದೊಂದು ಸಣ್ಣ ವಿಷಯ, ನಾನು ಬಗೆಹರಿಸ್ತೀನಿ ಅಂತ. ಸಣ್ಣ ವಿಷಯನಾ? ಮಂತ್ರಿಗಳಿಗೆ ನಿಮ್ಗೆ ಅಪಮಾನ ಆಗಿದ್ರೆ ಅದು ಸಣ್ಣ ವಿಷಯ ಅಂತ ನಿಮ್ಗೆ ಅನ್ನಿಸ್ತಾ ಇತ್ತಾ? 44 ವರ್ಷ ತಮ್ಮ ಇಡೀ ಜೀವನವನ್ನೇ ತಪಸ್ಸಿನ ರೂಪದಲ್ಲಿ ಪೂಜೆ ಮಾಡ್ತಾರಂತ ಒಬ್ಬ ಅರ್ಚಕರು. ಇಡೀ ದೇಶದಲ್ಲಿ ಈ ರೀತಿ ಅರ್ಚಕರು ಪೂಜೆ ಮಾಡ್ತಾ ಇರೋದ್ರಿಂದನೇ ನಮ್ಮ ಸಂಸ್ಕೃತಿ ಉಳಿದಿದೆ. ನಮ್ಮ ಸಂಸ್ಕೃತಿಗೆ ಮಾಡಿರೋಂಥ ಅಪಮಾನ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡಿರೋಂಥ ಅಪಚಾರ ಇದು. ಅದಕ್ಕೋಸ್ಕರ ಇವತ್ತೇನು ಹಿರೇಮಗಳೂರು ಕಣ್ಣನಿಗೆ ಮಾಡಿದ್ದಾರೆ, ಆದಾಯ ಕಡಿಮೆ ಇದೆ, ಅದಕ್ಕೋಸ್ಕರ ನಿಮ್ಮ ಸಂಬಳವನ್ನು ವಾಪಸ್ ಕಟ್ಟಿ ಅಂತ ಕೇಳ್ತಾ ಇದ್ದೀವಿ ಅಂತ ಯಾವ ಪುಣ್ಯಾತ್ಮ ತಹಶೀಲ್ದಾರ್ ನೋಟಿಸ್ ಕೊಟ್ಟಿದ್ದಾನೋ, ಅದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರದೇನೆ ನೋಟಿಸ್ ಕೊಟ್ಟಿದ್ದಾರೋ, ಅಥವಾ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದ್ರು ಕೂಡ ಮುಜರಾಯಿ ಇಲಾಖೆಯ ಆಯುಕ್ತರ ಗಮನಕ್ಕೆ ಬರದೇನೆ ಈ ರೀತಿ ನೋಟಿಸ್ ಬಂದಿದೆಯೋ, ಇದನ್ನು ತಕ್ಷಣ ಸಾರ್ವಜನಿಕರ ಗಮನಕ್ಕೆ ತರಬೇಕು. ಮತ್ತು ಆಯುಕ್ತರು, ಅದೇ ರೀತಿ ಮುಜರಾಯಿ ಮಂತ್ರಿಗಳು ಇದನ್ನ ರಾಜ್ಯದ ಜನರ ಕ್ಷಮೆ ಕೇಳಬೇಕು. ಈ ರೀತಿ ನಾವು ಭಾರತೀಯ ಸಂಸ್ಕೃತಿಗೆ ಅಪಮಾನ ಮಾಡೋಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಇನ್ನೆಂದೂ ಕೂಡ ಇನ್ಯಾವುದೇ ಅರ್ಚಕರಿಗೂ ಕೂಡ ಈ ರೀತಿ ನೋಟಿಸ್ ನಾವು ಕೊಡೋದಿಲ್ಲ. ಖಂಡಿತ ಆಗಿರೋದು ತಪ್ಪಿದೆ ಅಂತೇಳಿ ಕ್ಷಮೆ ಕೇಳಬೇಕು. ಇಲ್ಲಾಂದರೆ ಈ ದಿಕ್ಕಿನಲ್ಲಿ ಮುಂದಿನ ಹೋರಾಟವನ್ನು ಏನು ಮಾಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಚಿಂತೆ ಮಾಡುತ್ತೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾನು ಹಿರೇಮಗಳೂರು ಕಣ್ಣನವ್ರ ಹತ್ರ ಮಾತಾಡಿದ್ದೀನಿ, ಅವರಿಗೆ ಸಮಾಧಾನ ಆಗೋ ರೀತಿಯಲ್ಲಿ ಮಾತಾಡಿದ್ದೀನಿ ಅಂತಂದರು. ಅವ್ರು ಹೇಳಿದ 1 ನಿಮಿಷಕ್ಕೇನೆ ಮಾನ್ಯ ಹಿರೇಮಗಳೂರು ಕಣ್ಣವರು ಹೇಳ್ತಾರೆ, ಇದು ನಮ್ಮ ಸಂಸ್ಕೃತಿಗೆ ಗತಿ ಏನು, ದೇವಾಲಯಗಳ ಗತಿ ಏನು, ಅರ್ಚಕರುಗಳ ಗತಿ ಏನು ಅಂತ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ಅವರಿಗೆ ಆಗಿರೋಂಥ ನೋವಿನ ಬಗ್ಗೆ ಕೇವಲ ಹಿರೇಮಗಳೂರು ಕಣ್ಣನಂತ ನಮ್ಮ ಕನ್ನಡದ ಪೂಜಾರಿ ಕಣ್ಣನವರಿಗೆ ಆಗಿರೋಂಥ ಅಪಮಾನ ಅಲ್ಲ, ಅದು ಎಲ್ಲ ಹಿಂದೂ ಭಕ್ತರಿಗೆ ಮಾಡಿರೋಂಥ ಅಪಮಾನ. ನಾನು ಅದಕ್ಕೋಸ್ಕರ ಮಾನ್ಯ ಕಾಂಗ್ರೆಸ್ ಸರ್ಕಾರದ ಮುಜರಾಯಿ ಮಂತ್ರಿಗಳು ಇದರ ಕ್ಷಮೆ ಕೇಳಬೇಕು ಮತ್ತು ಇನ್ನೆಂದೂ ಕೂಡ ಈ ರೀತಿ ಆಗದಂಗೆ ನೋಡ್ಕೋಬೇಕು. ಆ ತಹಶೀಲ್ದಾರ್ನಾಗಲಿ
ಆ ಜಿಲ್ಲಾಧಿಕಾರಿಗಳಿಗಾಗಲಿ ತಕ್ಷಣ ಅವರು ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ಒತ್ತಾಯವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ರಾಜ್ಯದಲ್ಲಿ 50,000 ಅರ್ಚಕರಿದ್ದಾರೆ. ಈ ಥರ 50,000 ಅರ್ಚಕರು ಇರಬೇಕಾದ್ರೆ ಹಾಗಾದ್ರೆ ಇವರು ಪಟ್ಟಿ ಕೊಡಲಿ, ಯಾವ ದೇವಸ್ಥಾನದಲ್ಲಿ ಆದಾಯ ಜಾಸ್ತಿ ಇದೆ, ಯಾವ ದೇವಸ್ಥಾನದಲ್ಲಿ ಆದಾಯ ಕಡಿಮೆ ಇದೆ, ಜಾಸ್ತಿ ಆದಾಯ ಇರೋಂಥ ಅರ್ಚಕರಿಗೆ ಎಷ್ಟು ಜಾಸ್ತಿ ಕೊಟ್ಟಿದ್ದೀರಿ, ಯಾವ ಆದಾಯ ಕಡಿಮೆ ಇರೋಂಥ ಅರ್ಚಕರಿಗೆ ಎಷ್ಟು ಅಮೌಂಟ್ ಇನ್ನು ನೋಟಿಸ್, ಇದು ಮೊದಲನೇ ನೋಟಿಸು, ಈ ರೀತಿ ಎಲ್ರಿಗೂ ನೋಟಿಸ್ ಕೊಡೋಂಥ ಯೋಚನೆ ನೀವು ಮಾಡಿದ್ದೀರೋ ಇದನ್ನು ತಕ್ಷಣ ತಿಳಿಸ್ಬೇಕು. ಈ ಕೊಟ್ಟಿರೋಂಥ ನೋಟಿಸನ್ನು ವಾಪಸ್ ತಗೋಬೇಕು, ಯಾವ ಸಂಬಂಧಪಟ್ಟ ಅಧಿಕಾರಿಗಳ ಬಗ್ಗೆ ಕ್ರಮ ತಗೋಬೇಕು. ಇದು ನನ್ನ ಒತ್ತಾಯ. ಈಗಾಗಲೇ ಅವರೇ ಹೇಳಿದ್ದಾರೆ, ABC ದರ್ಜೆಯಿಂದ ಆದಾಯದ ಬಗ್ಗೆ ನಾವು ಟೆಕ್ನಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ. ಟೆಕ್ನಿಕಲ್ ಆಗಿ ದೇವಸ್ಥಾನ ಬಗ್ಗೆ ಯೋಚನೆ ಮಾಡೋದಲ್ಲ, ಭಕ್ತಿಯಿಂದ ಯೋಚನೆ ಮಾಡೋ ದೇವಸ್ಥಾನಗಳ ಬಗ್ಗೆ. ABC ಮಾಡಿರೋದು ದೇವಸ್ಥಾನದ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನೋದಕ್ಕೆ, ದೇವಸ್ಥಾನಕ್ಕೆ ಹೆಚ್ಚೆಚ್ಚು ಹಣ, A ಗ್ರೇಡ್ಗೇನು, B ಗ್ರೇಡ್ಗೇನು, C ಗ್ರೇಡ್ಗೇನು ಎಷ್ಟೆಷ್ಟು ಹಣವನ್ನು ಕೊಡಬೇಕು ಅನ್ನೋ ದಿಕ್ಕಲ್ಲಿ ಯೋಚನೆ ಮಾಡಬೇಕು. ಅದರ ಅಭಿವೃದ್ಧಿ ಆಗಕ್ಕೆ ಏನು ಮಾಡಬೇಕು ನೋಡಬೇಕು. ಹೆಚ್ಚಿನ ಅಭಿವೃದ್ಧಿ ಆದರೆ ಸ್ವಾಭಾವಿಕ ಆದಾಯ ಜಾಸ್ತಿ ಆಗತ್ತೆ. ಅರ್ಚಕರ ಮೇಲೆ ಒಬ್ಬರ ಮೇಲೆ ಡಿಪೆಂಡ್ ಮಾಡೋಂಥದ್ದಲ್ಲ ಆದಾಯನ. ಅಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೂ ಕೂಡ ಆಡಳಿತ ಮಂಡಳಿ ಇರುತ್ತೆ. ಆ ಆಡಳಿತ ಮಂಡಳಿಯವ್ರ ಬಗ್ಗೆ ಅವ್ರಿಗೂ ಕೂಡ ಬೆಂಬಲವನ್ನು ಸರ್ಕಾರ ಕೊಡಬೇಕು. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.